ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಲ್ಯಾಂಡ್ ಡೀಟೇಲ್ಸ್ ಹೇಗೆ ಎಂಟ್ರಿ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ನೋಡಿ. ಪ್ಯಾಕ್ಸ್ದು ಡಾಟಾ ಎಂಟ್ರಿ ಶೀಟ್ ಓಪನ್ ಆಗುತ್ತೆ. ಇದರಲ್ಲಿ ಲ್ಯಾಂಡ್ ಡೀಟೇಲ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಅದರಲ್ಲಿ ಆ್ಯಡ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಡಾಟಾ ಎಂಟ್ರಿ ಶೀಟ್ ಓಪನ್ ಆಗುತ್ತೆ. ಇಲ್ಲಿ ಅಡ್ಮಿಷನ್ ನಂಬರ್ ಅಂತ ಕೇಳ್ತಿದೆಯಲ್ಲ, ಇದರಲ್ಲಿ ನಾವು ಅಡ್ಮಿಷನ್ ನಂಬರ್ ಒಂದೊಂದಾಗಿ ಎಂಟ್ರಿ ಮಾಡಬೇಕು. ನಾನು 501 ಅಂತ ಅಡ್ಮಿಷನ್ ನಂಬರ್ ಸೆಲೆಕ್ಟ್ ಮಾಡ್ಕೊತೀನಿ. ಆವಾಗ ನೋಡಿ ರಮೇಶ ಬೆಟ್ಟದಲ್ಲಿ ಸಣ್ಣಪ್ಪ ಈ ಥರ ಓಪನ್ ಆಗಿದೆ. ನಾವು ಆ ಲೆಡ್ಜರಲ್ಲೂ ಕೂಡ ನೇಮು 501ನಲ್ಲಿ ರಮೇಶ ಅಂತಲೇ ಶೋ ಆಗಬೇಕು ನೋಡಿ. ಒಂದ್ಸತಿ ಕನ್ಫರ್ಮ್ ಮಾಡ್ಕೊಂಡು ಲೆಡ್ಜರಲ್ಲಿ ಸರ್ವೆ ನಂಬರ್ ಇರುತ್ತೆ ಅವ್ರದ್ದು, ರಮೇಶ ಅವ್ರದ್ದು ಎಷ್ಟು ಸರ್ವೆ ನಂಬರ್ ಇರುತ್ತೆ ಅದರಲ್ಲಿ ಸರ್ವೆ ನಂಬರ್ ನೋಡ್ಕೊಳ್ಳಿ. ಒಂದಕ್ಕಿಂತ ಜಾಸ್ತಿ ಇದ್ದರೆ ಯಾವ ಥರ ಎಂಟ್ರಿ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಇವಾಗ ಸರ್ವೆ ನಂಬರ್ 5 ಅಂತ ಇರುತ್ತೆ, ಮತ್ತು 10 ಅಂತ ಇರುತ್ತೆ, ಮತ್ತು ಮತ್ತು 15 ಅಂತ ಇರುತ್ತೆ ನೋಡಿ. ಈ 3 ಸರ್ವೆ ನಂಬರ್ನ ಸೆಲೆಕ್ಟ್ ಮಾಡ್ಕೊಂಡು ಟೋಟಲ್ ಅವ್ರು ಎಷ್ಟು ಸರ್ವೆ ನಂಬರ್ ಇರುತ್ತೆ ಅಷ್ಟನ್ನು ಸರ್ವೆ ನಂಬರ್ ಎಂಟ್ರಿ ಮಾಡ್ಕೊಳ್ಳಿ ನೋಡಿ. 5 ಸರ್ವೆ ನಂಬರ್ ಇದೆ ಅವ್ರ ಹತ್ರ, 5 ಸರ್ವೆ ನಂಬರ್ನ ಎಂಟ್ರಿ ಮಾಡಿದ್ದೀನಿ. ಮತ್ತು ಟೋಟಲ್ ಅವರು 5 ಸರ್ವೆ ನಂಬರಿಂದ ಟೋಟಲ್ ಲ್ಯಾಂಡ್ ಎಷ್ಟಿರುತ್ತೆ, 5 ಸರ್ವೆ ನಂಬರಿಂದ ಎಷ್ಟಿದೆ ಅದು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಲೆಡ್ಜಲ್ಲೇ ಇರುತ್ತೆ, ಅದನ್ನು ನೋಡ್ಕೊಂಡು ಸರಿಯಾಗಿ ಹಾಕಿ ಅವರಲ್ಲಿ ಟೋಟಲ್ಲು 7 ಎಕರೆ ಇದೆ. ಕಲ್ಟಿವೇಟಬಲ್ ಲ್ಯಾಂಡ್ ಅಂದರೆ ಅದರಲ್ಲಿ ಎಷ್ಟು ಅವರು ವ್ಯವಸಾಯ ಮಾಡ್ತಿರ್ತಾರೆ ಅದನ್ನು ಹಾಕಬೇಕು. ನೆಕ್ಸ್ಟು ಅವ್ರಿಗೆ ಸ್ಟೇಟ್ ಯಾವುದು ಅಂತ ನೋಡಿ, ಮತ್ತು ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ತಾಲೂಕು ಸೆಲೆಕ್ಟ್ ಮಾಡಿ, ಮತ್ತು ವಿಲೇಜ್ ಸೆಲೆಕ್ಟ್ ಮಾಡಿ. ಲೆಡ್ಜರಲ್ಲೆಲ್ಲ ಇರುತ್ತೆ, ಒಂದ್ಸತಿ ಕನ್ಫರ್ಮ್ ಮಾಡ್ಕೊಳ್ಳಿ. ಮತ್ತು ಸಾಯಿಲ್ ಟೈಪು ಅದು ಯಾವ ಥರ ಸಾಯಿಲ್ ಅಂತ ಲೆಡ್ಜರಲ್ಲಿ ಇದ್ದರೆ ಅವೈಲೇಬಲ್ ಇದ್ದರೆ ಸೆಲೆಕ್ಟ್ ಮಾಡಿ. ಒಂದ್ಸತಿ ಕನ್ಫರ್ಮ್ ಮಾಡಿಕೊಂಡು ಪ್ಯಾಕ್ಸ್ನಲ್ಲಿರೋ ಡಾಟಾ ಎಂಟ್ರಿ ಅವ್ರನ್ನ ಕೇಳ್ಕೊಂಡು ಸೆಲೆಕ್ಟ್ ಮಾಡಿ. ಲ್ಯಾಂಡ್ ಟೈಪು ವೆಟ್ಟು ಡ್ರೈ ನಾಟ್ ಅವೈಲೇಬಲ್ ಅಂತಿದೆ. ಯಾವುದು ಡ್ರೈ ವೆಟ್ಟು ನಾಟ್ ಅವೈಲೇಬಲ್ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಲೇಬೇಕು, ಅದಕ್ಕೆ ಮ್ಯಾಂಡೇಟರಿ ಇದೆ. ಇರಿಗೇಷನ್ ಟೈಪು ಅವ್ರು ಯಾವುದರಿಂದ ಇರಿಗೇಷನ್ ಮಾಡ್ತಾರೆ, ಟ್ಯಾಂಕ್, ಬೋರ್ವೆಲ್ಲು, ಚಾನಲ್ ಟೈಪು ಯಾವ್ದು ನೋಡ್ಕೊಂಡು ಸೆಲೆಕ್ಟ್ ಮಾಡಿ. ಲ್ಯಾಂಡ್ ಓನರ್ಶಿಪ್ ಅವ್ರು ಓನರು ಜಾಯಿಂಟ್ ಓನರ್ಸು ಯಾರು ಅಂತ ನೋಡ್ಕೊಂಡು ಸೆಲೆಕ್ಟ್ ಮಾಡಿ. ಅವ್ರನ್ನ ನೀವು ಓನರ್ ಆಗಿರ್ತಾರೆ ಸೆಲೆಕ್ಟ್ ಮಾಡ್ತಿದ್ದೀನಿ. ನೆಕ್ಸ್ಟು ಈಸ್ಟ್ ಬೌಂಡ್ರಿ ನಾರ್ತ್ ಬೌಂಡ್ರಿ ಇದೆಲ್ಲ ಇದು ಅವೈಲೇಬಲ್ ಇದ್ದರೆ ಸೆಲೆಕ್ಟ್ ಮಾಡಿ, ಇಲ್ಲಾಂದರೆ ಬೇಡ. ಲ್ಯಾಂಡ್ ವ್ಯಾಲ್ಯೂ 1 ಎಕ್ರಿಗೆ ಎಷ್ಟು ವ್ಯಾಲ್ಯೂ ಇರುತ್ತೆ ಸೆಲೆಕ್ಟ್ ಮಾಡಿ. ನಾನು 50,000 ಇದೆ ಎಕ್ರಿಗೆ, ಅದನ್ನು ಸೆಲೆಕ್ಟ್ ಮಾಡ್ತಿದ್ದೀನಿ. ನಾನು ಎಷ್ಟು ಎಕ್ರಿಗೆ ಕೊಡ್ತಿದ್ದೀನಿ ಅಂತ ನಾನು 6 ಎಕರೆ .50 ಸೆಲೆಕ್ಟ್ ಮಾಡ್ತಿದ್ದೀನಿ. ಅಷ್ಟು 7 ಎಕರೆಯಲ್ಲಿ 6.50 ಅವರು ವ್ಯವಸಾಯ ಮಾಡ್ತಿದ್ದಾರೆ. ಹಾಗಾಗಿ ಅದರಲ್ಲಿ ಆ ಲ್ಯಾಂಡ್ ವ್ಯಾಲ್ಯೂ ಬಂದು ನೋಡಿ 3,25,000. ನೆಕ್ಸ್ಟು ಸೇವ್ ಅಂತ ಕೊಟ್ಟರೆ ನೋಡಿ, ಒಂದ್ಸತಿ ನಾವು ಎಂಟ್ರಿ ಮಾಡೋ ಡೀಟೇಲ್ ಎಲ್ಲ ಕರೆಕ್ಟ್ ಇದೆ ಅಂತ ಅಂದರೆ ಕನ್ಫರ್ಮ್ ಕೊಡಿ. ನೋಡಿ ಸ್ನೇಹಿತರೆ, ಡಾಟಾ ಸೇವ್ ಆಯಿತು. ಇಷ್ಟು ಮಾಡಿದರೆ ನಿಮ್ಮದು ಲ್ಯಾಂಡ್ ಡೀಟೇಲ್ಸ್ ಕಂಪ್ಲೀಟ್ ಆಗುತ್ತೆ.